ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮರಿ ರೆಬಲ್ ಸ್ಟಾರ್ಗೆ ಈಗ ನಿಖಿಲ್ ಕೂಡ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಒಬ್ಬರನ್ನ ಮದುವೆಯಾಗಿ ಮಂಡ್ಯದವನಾಗಬೇಕಾದ ಅವಶ್ಯಕತೆ ಇಲ್ಲ, ನಾನು ಮಂಡ್ಯದ ಅಳಿಯಲ್ಲ, ನಾನು ಮಂಡ್ಯದ ಮಗ ಅಂತ ತಿರುಗೇಟನ್ನ ಕೊಟ್ಟಿದ್ರು, ಟಾಂಗ್ ಕೊಟ್ಟಿದ್ರು ನಿಖಿಲ್ಗೆ ಅಭಿಷೇಕ್. ಈಗ ನಾನು ಮಂಡ್ಯದ ಮಗ ಅಂದ ಅಭಿಷೇಕ್ಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಮರಿ ರೆಬಲ್ ಸ್ಟಾರ್ಗೆ ಅಭಿಷೇಕ್ಗೆ ಜಾಗ್ವಾರ್ ಈಗ ಸರಿಯಾದ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಒಂದು ಕಡೆ ನಾನು ಮಂಡ್ಯದ ಅಳಿಯಲ್ಲ, ಮಂಡ್ಯದ ಮಗ ಅನ್ನುವಂತಹ ಮೂಲಕ, ಅಂದ್ರೆ ಆ ರೀತಿಯಾದಂತಹ ಮಾತಿನ ಮೂಲಕ ಪ್ರಚಾರಕ್ಕೆ ಅಭಿಷೇಕ್ ಇಳಿದಿದ್ರು. ಆದ್ರೆ ಅದೇ ಒಂದು ಮಾತಿಗೆ ನಿಖಿಲ್ ಅವರಿಗೆ ಈಗ ಟಾಂಗ್ ಕೊಟ್ಟಿದ್ರು ಅಭಿಷೇಕ್. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕೂಡ ನಾನು ಯಾರನ್ನ ಮದುವೆಯಾಗಿ ಮಂಡ್ಯ ಅಳಿಯನ ಆಗ್ಬೇಕಾಗಿಲ್ಲ ಅನ್ನುವಂತಹ ತಿರುಗೇಟನ್ನ ಕೊಡ್ತಾ ಇದ್ದಾರೆ ಅಭಿಷೇಕ್ಗೆ. ಇವರಲ್ಲೇ ಅಭಿಷೇಕ್ ಮಾತನಾಡ್ತಾ ಹೇಳಿರ್ತಕ್ಕಂಥ ಸರ್, ನಮ್ಮ ಮುಖದ ಇಲ್ಲ ಅಂತ ಹೇಳ್ತಾರೆ. ನಾವು ಹೆಗ್ಲು ಮೇಲೆ ಟವಲ್ ಹಾಕೊಂಡು ಮೈಕ್ ಮುಂದೆ ಹೇಳಬೇಕಾ? ಇವ್ರ ನಾಟಕ ಎಲ್ಲ ಜನಕ್ಕೆ ತಿಳಿಸ್ಕೊಡ್ಬೇಕು. ನಾವು ಯಾರನ್ನ ಮದುವೆ ಆಗಿ ಮಂಡ್ಯದ ಅಳಿಯ ಆಗ ಅಂತ ಹಣೆ ಬರ ನನಗೇನಿಲ್ಲ. ನಾಟಕ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಮಂಡ್ಯ ಜಿಲ್ಲೆಯ ಜನತೆ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಸರ್ಕಾರ ಇಲ್ಲದೆ ಹೋದಂಥ ಸಂದರ್ಭದಲ್ಲೂ ಕೂಡ ಕುಮಾರಣ್ಣ ಅವರು ರೈತರ ಪರವಾಗಿ ನಿಂತಂತ ಒಬ್ಬರೇ ಒಬ್ಬರು ವ್ಯಕ್ತಿ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನಾಟಕ ಯಾರು ಮಾಡ್ತಾ ಇದ್ದಾರೆ ಅಂತ ಮುಂದಿನ ತಿಂಗಳು 18ನೇ ತಾರೀಕು ಜನನೇ ತೀರ್ಪು ಕೊಡ್ತಾರೆ. ಬನ್ನಿ ಅದ್ರ ಮದ್ದೂರಲ್ಲೇ ಅಭಿಷೇಕ್ ಮಾತನಾಡ್ತಾ ಹೇಳಿರ್ತಕ್ಕಂಥ ಸರ್, ನಮ್ಮ ಮುಖದ ಇಲ್ಲ ಅಂತ ಹೇಳ್ತಾರೆ. ನಾವು ಹೆಗ್ಲು ಮೇಲೆ ಟವಲ್ ಹಾಕೊಂಡು ಮೈಕ್ ಮುಂದೆ ಹೇಳಬೇಕಾ? ಇವ್ರ ನಾಟಕ ಎಲ್ಲ ಜನಕ್ಕೆ ತಿಳಿಸ್ಕೊಡ್ಬೇಕು. ನಾವು ಯಾರನ್ನ ಮದುವೆ ಆಗಿ ಮಂಡ್ಯದ ಅಳಿಯ ಆಗ ಅಂತ ಹಣೆ ಬರ ನನಗೇನಿಲ್ಲ. ನಾಟಕ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಮಂಡ್ಯ ಜಿಲ್ಲೆಯ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂತೋಷ್ ಕಡೆಯಿಂದ. ಸಂತೋಷ್, ನಾಮಪತ್ರ ಸಲ್ಲಿಕೆಗೂ ಮುನ್ನ ಅವಕಾಶ ಸಿಕ್ಕರೆ ನಾನು ಮಂಡ್ಯದ ಅಳಿಯ ಆಗ್ತೀನಿ ಅಂತ ಇದೇ ನಿಖಿಲ್ ಕುಮಾರಸ್ವಾಮಿ ಅವರು ಮಾಧ್ಯಮದ ಮುಂದೆ ಹೇಳಿದ್ರು. ಆದ್ರೆ ಇವತ್ತು ಉಲ್ಟಾ ಆಗ್ಬಿಟ್ಟಿದೆ ಎಲ್ಲ ಮಾತು. ಏನೆಲ್ಲ ಆಯ್ತು ಆ ಸಂದರ್ಭದಲ್ಲಿ ಅಂತ ಸಂತೋಷ್? ವಿದ್ಯಾ, ಒಬ್ಬರಿಗೆ ಒಬ್ರು ಮಾತಿನಲ್ಲಿ ತಿರುಗೇಟು ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಿಖಿಲ್ ಕುಮಾರಸ್ವಾಮಿ ಅವರು ಅವಕಾಶ ಸಿಕ್ಕರೆ ಮಂಡ್ಯದ ಹೆಣ್ಣನ್ನೇ ಮದುವೆ ಆಗ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಈಗ ಅದಕ್ಕೆ ಅಭಿಷೇಕ್ ಟಾಂಗ್ ನೀಡಿದ್ದಾರೆ. ನಾನು ಯಾರನ್ನೋ ಮದುವೆಯಾಗಿ ಮಂಡ್ಯದ ಅಳಿಯ ಆಗ್ಬೇಕಾಗಿಲ್ಲ, ನಾನು ಮಂಡ್ಯದ ಮಗ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ದಾರೆ. ಅದಕ್ಕೆ ನಿಖಿಲ್ ಅವರು ಕೂಡ ಇವತ್ತು ತಿರುಗೇಟು ನೀಡಿದ್ದಾರೆ. ಒಟ್ಟಾರೆ ಈ ಮಂಡ್ಯ ರಾಜಕಾರಣವನ್ನ ನೋಡ್ತಾ ಇದ್ರೆ ದಿನದಿಂದ ದಿನಕ್ಕೆ ಟಾಕ್ ಫೈಟ್ ಜೋರಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲೇ ಪ್ರಚಾರ ನಡೀತಾ ಇದ್ರು ಕೂಡ ಒಬ್ರಿಗೊಬ್ರು ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಸುಮಲತಾ ಮತ್ತೆ ಅಭಿಷೇಕ್, ಅದ್ರ ಜೊತೆಗೆ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಮತ್ತು ಸ್ವತಂತ್ರ ಅಭ್ಯರ್ಥಿಯಾಗಿರ್ತಕ್ಕಂತಹ ಸುಮಲತಾ ಅವರ ನಡುವೆ ಟಾಕ್ ಫೈಟ್ ನಡೀತಾನೆ ಇದೆ ಅಂತ ಹೇಳ್ಬೋದು ವಿದ್ಯಾ. ಆದ್ರೆ ಸಂತೋಷ್, ಕುಮಾರಸ್ವಾಮಿ ಕೂಡ ಅದೇ ಮಾತು ಹೇಳಿದ್ರು, ನಿಖಿಲ್ ಕುಮಾರಸ್ವಾಮಿ ಕೂಡ ಮುಂಚೆ ಅದನ್ನ ಹೇಳಿದ್ರು, ಅವಕಾಶ ಸಿಕ್ಕರೆ ನಾನು ಮಂಡ್ಯದ ಅಳಿಯನ ಆಗ್ತೀನಿ ಅಂತ. ಆದ್ರೆ ಈಗೆಲ್ಲ ಒಂದ್ ಕಡೆ ಇಲ್ಲ, ಆಗದೇ ಇಲ್ಲ ಅನ್ನುವಂತಹ ಮಾತಿನ ಅರ್ಥವ ಹೇಗೆ ಅಂತ? ನಿಖಿಲ್ ಕುಮಾರಸ್ವಾಮಿ ಈಗ್ಲೂ ಹೇಳ್ತಾ ಇರೋದೇನು ಅಂದ್ರೆ, ನಾನು ಇಲ್ಲೇ ಇರ್ತೀನಿ ಅಂದ್ರೆ ಅವಕಾಶ ಸಿಕ್ಕರೆ ಅವರು ಮದುವೆ ವಿಷಯ ಬಂದಂತ ಸಂದರ್ಭದಲ್ಲಿ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ಯಾಕಂದ್ರೆ ಒಂದು ಬಹಿರಂಗ ಪ್ರಚಾರದ ಸಭೆಯಲ್ಲಿ ಸುರೇಶ್ ಗೌಡ್ರು ಮೊದಲು ಈ ಒಂದು ವಿಚಾರವನ್ನ ಹೇಳ್ತಾರೆ. ಯಾರಿಗ್ ಗೊತ್ತು ನಾಳೆ ದಿನ ನಿಖಿಲ್ ಮಂಡ್ಯದ ಅಳಿಯ ಆದ್ರೂ ಆಗಬಹುದು ಅಂತೇಳಿ. ನಂತರ ಅದಕ್ಕೆ ಸ್ಪಷ್ಟನೆ ಕೊಟ್ಟಂತಹ ನಿಖಿಲ್ ಮನೆಯಲ್ಲಿ ಹೆಣ್ಣು ಹುಡುಕ್ತಾ ಇದ್ದಾರೆ, ಒಂದ್ ವೇಳೆ ಮಂಡ್ಯದಲ್ಲೇ ಸಿಕ್ಕರೆ ಮದುವೆ ಆಗ್ತೀನಿ ಅನ್ನೋ ರೀತಿಯಲ್ಲಿ ಮಾತನಾಡಿರ್ತಾರೆ. ಈಗ ಆ ಮಾತಿಗೆ ಅಭಿಷೇಕ್ ತಿರುಗೇಟ್ ನೀಡ್ತಾ ಇದ್ದಾರೆ. ನಾನು ಯಾರನ್ನೋ ಮದುವೆಯಾಗಿ ಮಂಡ್ಯದವನ್ ಆಗ್ಬೇಕಾಗಿಲ್ಲ, ನಾನು ಮಂಡ್ಯದ ಮಗ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಗೆ ಇದು ಆತ್ಮೀಯ ಸ್ನೇಹಿತರಾಗಿದ್ದವರು, ಬದ್ಧ ವೈರಿಗಳು